ಹೇಳಿದ್ದಾರೆ ಸರ್. ಮುಂದಿನ ದೂರ ಒಂದು ಪಕ್ಷದಲ್ಲಿ ಇನ್ನೂ ಕೂಡ ಈ ನಾಯಕತ್ವ ವಿಚಾರ, ಅಧಿಕಾರ ಹಂಚಿಕೆ ವಿಚಾರ ಇನ್ನೂ ಕೂಡ ಬಹಳಷ್ಟು ಜೋರಾಗಿ ನಡೀತಾ ಇದೆ. ನೋಡಿ, ನನ್ನ ತಿಳುವಳಿಕೆ ಪ್ರಕಾರ ಜನ ಒಪ್ಕೊಂಡ್ರೆ ಮಾತ್ರ ನಾವು ನಾಯಕರಾಗ್ತೀವಿ. ನಾಯಕತ್ವ ಗಳಿಸ್ಕೊಳ್ಳೋಕ್ಕಿರೋದು ಎರಡೇ ದಾರಿ: ಜನಪರ ಹೋರಾಟ ಮತ್ತು ಜನಪರ ಕಾರ್ಯ. ಜನಪರ ಕಾರ್ಯವನ್ನು ನಿಸ್ವಾರ್ಥವಾಗಿ ಮಾಡಿದ್ರೆ ಜನ ಇವರು ನಮ್ಮ ನಾಯಕ ಅಂತ ಹೇಳ್ತಾರೆ. ಜನಪರ ಹೋರಾಟವನ್ನು ನಾವು ಸಂಘಟಿಸಿದರೆ ಜನ ನಮ್ಮನ್ನು ನಾಯಕರು ಅಂತಾರೆ. ನಮಗೆ ನಾವೇ ನಾಯಕರು ಅಂತ ಕರ್ಕೊಳ್ಳೋಕ್ಕಾಗಲ್ಲ. ಜನ ನಮ್ಮನ್ನು ನಾಯಕರು ಅನ್ನಬೇಕು. ಇನ್ನು ಅವ್ರ ಪಾರ್ಟಿ ಯಾರು ಲೀಡ್ ಮಾಡ್ತಾರೆ ಅನ್ನೋದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟ ವಿಷಯ. ಹಾಗಾಗಿ ಅದನ್ನು ಅವ್ರ ಪಾರ್ಟಿ ತೀರ್ಮಾನ ಮಾಡಲಿ, ನಮಗೇನು ಸಂಬಂಧ ಅದರಲ್ಲಿ. 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ನಿಮ್ಮ ಭಿನ್ನರ ಸಭೆ ಕೂಡ ನಡೆದಿದೆ. ಅಧ್ಯಕ್ಷರ ಚುನಾವಣೆಯಲ್ಲಿ ನಾವು ಹಿಂದೆ ಸರಿಯಾಗಿ ಮಾತೇ ಇಲ್ಲ ಅನ್ನೋದು ಮಾತಾಡಿದ್ದಾರೆ. ನಾನು ಆ ಯಾವುದೇ ಸಂಗತಿಗಳ ಬಗ್ಗೆ ಮಾತಾಡಲ್ಲ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ನಿಮ್ಮ ಪಾರ್ಟಿನಲ್ಲೇ ಇಷ್ಟೊಂದು ಸಮಸ್ಯೆಗಳಿದೆಯಲ್ಲ ಸರ್, ಇದೆಲ್ಲ ಯಾವ ಬಗ್ಗೆ ಇರುತ್ತೆ, ಏನು? ನಾನು ಹೇಳಿದ್ನಲ್ಲ, ಕೆಲವೊಂದು ಕಾಲ ನಿರ್ಣಯಿಸುತ್ತೆ. ನಾನು ಆಂತರಿಕ ವಿಷಯಗಳ ಬಗ್ಗೆ ಮಾತಾಡಲ್ಲ ಸರ್. ಆಮೇಲೆ ಈಗ ಬೆಳಗಾವಿನಲ್ಲಿ ಮರಾಠಿಗರ ಪುನಾಟಿಗೆ ಮತ್ತೆ ಜಾಸ್ತಿ ಆಗಿದೆ. ಕನ್ನಡಿಗ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಫೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ನೋಡಿ, ಪ್ರತಿಯೊಂದು ಭಾಷೆಗೂ ತನ್ನದೇ ಆದಂಥ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಭಾರತೀಯ ಎಲ್ಲ ಭಾಷೆಗಳು ಕೂಡ ಪರಸ್ಪರ ಸಹೋದರ ಬಾಂಧವ್ಯವನ್ನು ಹೊಂದಿದ್ದಾವೆ. ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಕಾದ ಅವಶ್ಯಕತೆ ಇಲ್ಲ. ತಮ್ಮ ಭಾಷೆಯ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಇನ್ನೊಂದು ಭಾಷೆಯನ್ನು ಗೌರವದಿಂದ ಕಾಣೋದಕ್ಕೆ ಬರುತ್ತೆ. ನಮ್ಮ ನಾಡಗೀತೆಯ ಆಶಯವೂ ಕೂಡ ಭಾರತ ಜನನೀಯ ತನುಜಾತೆ ಅಂತ ಹೇಳಿದ್ವಿ ನಾವು. ಅಂದರೆ ತಾಯಿ ಭಾರತೀಯ ಮಕ್ಕಳು ಅಂತ. ಭಾರತದ ಎಲ್ಲ ಭಾಷೆಗಳು ಕೂಡ ಪರಸ್ಪರ ಸಹೋದರ ಭಾಷೆಗಳು. ನಾವು ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಯುದ್ಧ ಹಲವಾರು ಕಾರಣಕ್ಕಾಗಿದೆ. ಹೆಣ್ಣಿಗಾಗಿ, ದ್ವೇಷಕ್ಕಾಗಿ, ಸಾಮ್ರಾಜ್ಯ ವಿಸ್ತರಣೆಗಾಗಿ, ಮತೀಯ ಕಾರಣಕ್ಕಾಗಿ ಯುದ್ಧ ನಡೆದಿದೆ. ನಮ್ಮ ದೇಶದ ಜಾಗತಿಕ ಇತಿಹಾಸವನ್ನು ತೆಗೆದು ನೋಡಿದ್ರೆ ಭಾಷೆಗಾಗಿ ಯುದ್ಧ ನಡೆದಿಲ್ಲ. ಇಲ್ಲಿರೋದು ಭಾಷಾ ಬಾಂಧವ್ಯ, ಭಾಷಾ ದ್ವೇಷ ಅಲ್ಲ. ಯಾರೂ ಕೂಡ ಭಾಷಾ ದ್ವೇಷವನ್ನು ಬಿತ್ತಬಾರ್ದು. ಭಾಷಾ ಬಾಂಧವ್ಯವನ್ನು ಬಲಗೊಳಿಸಿದರೆ ಭಾರತ ಬಲ ಆಗುತ್ತೆ. ಭಾಷಾ ದ್ವೇಷವನ್ನು ಬಿತ್ತಿದರೆ ಭಾರತದ ವಿಭಜನೆಗೆ ಕಾರಣ ಆಗುತ್ತೆ. ಹಾಗಾಗಿ ಭಾರತವನ್ನು ಪ್ರೀತಿಸೋರು, ಸಂವಿಧಾನದ ಆಶಯವನ್ನು ಗೌರವಿಸುವರು, ಭಾಷಾ ಬಾಂಧವ್ಯವನ್ನು ಬೆಳೆಸುವ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಕಿಡಿಗೇಡಿಗಳು ಹುಳಿ ಹಿಂಡೋದಕ್ಕೆ ಯಾರೇ ಪ್ರಯತ್ನ ಮಾಡಿದ್ರು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಕ್ರಮ ತಗೊಳ್ಳೋದ್ರ ಮೂಲಕ ಸಂದೇಶ ಕೊಡಬೇಕು. ಹಾಗಂತ ನಾವು ಭಾಷೆಯನ್ನು ದ್ವೇಷಿಸಬೇಕಾಗಿಲ್ಲ. ಯಾರು ಕಿಡಿಗೇಡಿ ಕೃತ್ಯ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು. ಕೊನೆಯದ ಈಗ ಬಜೆಟ್ಗೆ ಸಿಎಂ ಅವರು ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ. 7ನೇ ತಾರೀಕು ಬಜೆಟ್ ಇದೆ. ನಿಮ್ಮ ನಿರೀಕ್ಷೆಗಳು ಏನಾದರೂ ಇದೆಯಾ? ತೆರಿಗೆ ಸಂಗ್ರಹದಲ್ಲಿ ಕೊರತೆ ಆಗಿದೆ. ಕಳೆದ ವರ್ಷದ ಬಜೆಟ್ನಲ್ಲೇ ತಾವು ಏನನ್ನ ಅಲಾಟ್ ಮಾಡಿದ್ರು ಅದಷ್ಟು ಹಣವನ್ನು ಬಿಡುಗಡೆನೂ ಮಾಡಿಲ್ಲ. ಫೆಬ್ರವರಿ ತಿಂಗಳ ಕೊನೆಯಲ್ಲಿದ್ದೀವಿ. ಅನುಷ್ಠಾನ 50% ಗುರಿಯನ್ನು ದಾಟಿಲ್ಲ. ತೆರಿಗೆ ಸಂಗ್ರಹದ ಕೊರತೆ, ಸಾಲದ ಹೆಚ್ಚಳ, ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕು. ಎಲ್ಲದಕ್ಕೂ ಪರಿಹಾರ ಬೆಲೆ ಏರಿಕೆ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘ ಅವಧಿಯ ಬಜೆಟ್ ಮಂಡಿಸಿದ ಖ್ಯಾತಿ ಇದ್ದರೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದ್ರ ಬದಲಿಗೆ ಬೆಲೆ ಏರಿಕೆಯೇ
ಎಲ್ಲದಕ್ಕೂ ಪರಿಹಾರ ಅಂತ ಭಾವಿಸಿರ್ತಕ್ಕಂಥದ್ದು ನಮ್ಮ ರಾಜ್ಯದ ದುರದೃಷ್ಟ.